हम इंटरव्यू में देखा, कभी विराट कोहली इधर आके कपड़ा खरीदा, आप देखा है? मैंने तो नहीं देखा. आप नहीं देखा ಅಂದ್ರೆ ವಿರಾಟ್ ಕೊಹ್ಲಿ ಆ ಟೈಮಲ್ಲಿ ಬರ್ತಾ ಇದ್ರಲ್ಲ, ಅವಾಗ ಇನ್ನ ಇವ್ರು ಚಿಕ್ಕವರಿದ್ರು, ಅದಕ್ಕೆ ನೋಡಿಲ್ಲ ಅನ್ಸುತ್ತೆ. ವಿರಾಟ್ ಕೊಹ್ಲಿಯ ಫೇವರೆಟ್ ಚೋಲೆ ಭಟೂರೆ. ನಮಸ್ಕಾರ. ದೇವರು ಇಡೀ ಭಾರತದಲ್ಲೇ ಅತ್ಯಂತ ಜಾಸ್ತಿ ಫಾಲೋ ಮಾಡೋ ಅಂಥ ಸ್ಪೋರ್ಟ್ಸ್ ಪರ್ಸನ್ನು ವಿರಾಟ್ ಕೊಹ್ಲಿ. ಆ ವಿರಾಟ್ ಕೊಹ್ಲಿ ಹುಟ್ಟಿದಂಥ ಡೆಲ್ಲಿಲೇ ನಾವು ಇದ್ದೀವಿ. ಡೆಲ್ಲಿಲಿ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಜಾಗಗಳಲ್ಲಿ ಓಡಾಡಿದ್ದಾರೆ. ಅವರು ಮ್ಯಾಚ್ ಪ್ರಾಕ್ಟೀಸ್ ಮಾಡ್ಕೊ ಬಂದಾದ್ಮೇಲೆ ಇಲ್ಲೇ ನಾಷ್ಟ ಮಾಡ್ತಾ ಇದ್ದಿದ್ದು. ಅವರ ಹೆಜ್ಜೆನೇ ಹಾಗೆ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ ರಾಮ್ ಚೋಲೆ ಭಟೂರೆ. ದೇವರು ಫಸ್ಟ್ 30 ರೂಪಾಯಿ ಇತ್ತು. ಯಾವಾಗ ವಿರಾಟ್ ಕೊಹ್ಲಿ ಅವರು ಇಂಟರ್ವ್ಯೂಲಿ ಹೇಳಾದ್ಮೇಲೆ ಸಿಕ್ಕಾಪಟ್ಟೆ ರಶ್ ಆಗೋಯ್ತು. ಅವಾಗ 30 ರೂಪಾಯಿಂದ ಡೈರೆಕ್ಟ್ 100 ರೂಪಾಯಿ ಮಾಡ್ಬಿಟ್ಟವ್ರೆ. ವಿರಾಟ್ ಕೊಹ್ಲಿ ಅವರು ಇಂಥ ಆಹಾರನ ಈಗ ಕಮ್ಮಿ ಮಾಡ್ಬಿಟ್ಟವ್ರೆ ತಿನ್ನೋದು. ಯಾಕಂದ್ರೆ ಇವಾಗ ಸ್ಪೋರ್ಟ್ಸ್ ಏನಲ್ವಾ, ಫುಲ್ಲು ಹೆಲ್ತ್ ಕಾನ್ಶಿಯಸ್ಸು. ಆದರೆ ಮುಂಚೆ ಇದನ್ನೆಲ್ಲ ಯಾವುದೇ ಬ್ರೇಕ್ ಇಲ್ದಿರ ನಾನ್ ಸ್ಟಾಪ್ ತಿಂತಾ ಇದ್ರು. ನೋಡಿ, ಇದೇ ಚೋಲೆ, ಇದು ಈ ಕಾಳಲ್ಲಿ ಮಾಡಿರ್ತಾರೆ. ಆಮೇಲೆ ಈ ಪೂರಿನೇ ಭಟೂರೆ ಅಂತಾರೆ. ಫುಲ್ಲು ಜನ ಚೋಲೆ ಭಟೂರೆನ ಎಂಜಾಯ್ ಮಾಡ್ತಾವ್ರೆ. ನಾವು ಟೇಸ್ಟ್ ಮಾಡೋಣ ವಿರಾಟ್ ಕೊಹ್ಲಿಯ ಫೇವರೆಟ್ ಚೋಲೆ ಭಟೂರೆ. ಅದ್ಭುತ. ವಿರಾಟ್ ಕೊಹ್ಲಿ ಅವರು ಈ ಕೆಲವು ವರ್ಷಗಳ ಹಿಂದೆ ಇಂಟರ್ವ್ಯೂಯಲ್ಲಿ ಹೇಳಿದ್ರು, ಈ ಚೋಲೆ ಹೋಟೆಲ್ಗೆ ರೆಗ್ಯುಲರ್ ಆಗಿ ಬರ್ತೀನಿ ಅಂತ. ಅವರು ಯಾವಾಗ ಬರ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಇಲ್ಲಿ ಬಂದು ಓನರು ಹೇಳ್ತಾರೆ ನಮ್ಗೀಗ. ಭಯ್ಯ, ವಿರಾಟ್ ಕೊಹ್ಲಿ ಕಬ್ ಆಯೇ थे इस पे? कब आए थे विराट कोहली? जब इंडियन टीम में नहीं थे. ಟೀಮ್ नहीं थे, सिलेक्ट भी नहीं हुए थे. ಕೇಳಿಸ್ಕೊಂಡ್ರೆ ವಿರಾಟ್ ಕೊಹ್ಲಿ ಅವರು ಇನ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರ್ಲಿಲ್ವಂತೆ, ಇನ್ನ ಕ್ಯಾಪ್ಟನ್ ಆಗಿರ್ಲಿಲ್ವಂತೆ. ಆವಾಗ ಬಂದಿದ್ರು. ಆಮೇಲೆ ಇಂಟರ್ವ್ಯೂಲ್ಲಿ ಹೇಳಿದ್ರು. ಇಂಟರ್ವ್ಯೂಲಿ ಹೇಳಾದ್ಮೇಲೆ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು. 30 ರೂಪಾಯಿ ಇದ್ದಂಥ ಪೂರಿ ಸಾಗು ಈಗ 100 ರೂಪಾಯಿ ಆಗ್ಬಿಟ್ಟೈತೆ ಒಂದು ಪ್ಲೇಟು. ಡೆಲ್ಲಿಲಿ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯ ಬಟ್ಟೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಈ ಮೊನೆಸ್ಟ್ರಿ ಮಾರ್ಕೆಟಲ್ಲಿ. ಇದೇ ಮಾರ್ಕೆಟಲ್ಲಿ ವಿರಾಟ್ ಕೊಹ್ಲಿನೂ ಸಹ ಬಟ್ಟೆ ತಗೋತಾ ಇದ್ದಿದ್ದು. ಸಂಜೆ ಆಗ್ತಿದ್ದಂಗೆ ಈ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ರಶ್. ನಾವೀಗ ಬೆಳಗ್ಗೆ ಬಂದ್ಬಿಟ್ಟಿದೀವಲ್ಲ, ಅದಕ್ಕೆ ಫುಲ್ ಖಾಲಿ ಹೊಡಿತಾ ಇದೆ. हम इंटरव्यू में देखा, कभी विराट कोहली इधर आके कपड़ा खरीदा, आप देखा है? मैंने तो नहीं देखा. आप नहीं देखा ಅಂದ್ರೆ ವಿರಾಟ್ ಕೊಹ್ಲಿ ಆ ಟೈಮಲ್ಲಿ ಬರ್ತಾ ಇದ್ರಲ್ಲ, ಅವಾಗ ಇನ್ನ ಇವ್ರು ಚಿಕ್ಕವರಿದ್ರು, ಅದಕ್ಕೆ ನೋಡಿಲ್ಲ ಅನ್ಸುತ್ತೆ. है ना भैया? वो तो बहुत पहले आता थे. उस टाइम पे आप नहीं थे ना दुकान. ಕಿಂಗು ಕೊಹ್ಲಿ ಅವ್ರ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಆಗ್ತಾ ಇದ್ದಂಥ ಶೂಸ್ಗಳು, ಯೂಸ್ ಮಾಡ್ತಾ ಇದ್ದಂಥ ಎಲೆಕ್ಟ್ರಾನಿಕ್ಸು, ಮತ್ತು ಫಿಲಮ್ ರಿಲೀಸ್ ಆಗ್ತಾ ಇದ್ದಾಗ ತಗೊಳ್ತಾ ಇದ್ದಂಥ DVD ಆ ಎಲ್ಲನೂ ಈ ಗಫರ್ ಮಾರ್ಕೆಟಿಂದನೇ ತಗೋತಾ ಇದ್ರು. ವಿರಾಟ್ ಕೊಹ್ಲಿ ಅವ್ರು ಯಾಕೆ ಇದೇ ಮಾರ್ಕೆಟಿಗೆ ಬರ್ತಾಯಿದ್ರು ಅಂತ ನನಗೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಯಾಕಂದರೆ ನೀವು ಯಾವ್ಯಾವ ಬ್ರ್ಯಾಂಡ್ ಹೇಳ್ತೀರೋ ಆ ಎಲ್ಲ ಬ್ರ್ಯಾಂಡಿನ ಎಲೆಕ್ಟ್ರಾನಿಕ್ಸ್ ಸೇಮ್ ಹಾಗೆ ಥರ ಇರುತ್ತೆ. ಕಾಪಿ ವಸ್ತುಗಳು ಇಲ್ಲಿ ಸಿಗುತ್ತೆ. ಕೊಹ್ಲಿ ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ, ಅವ್ರು ಆಗ್ತಾ ಇದ್ದಿದ್ದೆಲ್ಲ ಬರೀ ಈ ಥರ ಕಾಪಿ ಶೂಸ್ಗಳೇ. ನೀವು ನೋಡಿದ ಮಾರ್ಕೆಟು ಅದೇನೆ. ಆ ಮಾರ್ಕೆಟ್ ಪಕ್ಕನೇ ಇರೋವಂಥ ಬುದ್ಧನ ಮಠ. ಈ ಫೇಮಸ್ ಮೊನೆಸ್ಟ್ರಿ ಮಾರ್ಕೆಟ್ ಹೆಸರು ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಯಾಕಂದರೆ ಈ ಮಾರ್ಕೆಟಲ್ಲಿ ಬುದ್ಧನ ಮೊನೆಸ್ಟ್ರಿ ಅಂತಂದರೆ ಬುದ್ಧನ ಮಠ ಇದೆಯಲ್ಲ, ಅದಕ್ಕಾಗಿ. ವಿರಾಟ್ ಕೊಹ್ಲಿ ಅವರು ಡೆಲ್ಲಿಲಿ ಹಾಕಿದಂಥ ಹೆಜ್ಜೆನ ಹಾಗೆ ಫಾಲೋ ಮಾಡ್ತಾ ಇಡೀ ಡೆಲ್ಲಿ ಸುತ್ತಬಿಟ್ಟೆ. ನಾಳೆ ಇದೇ ಡೆಲ್ಲಿಲಿ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮ್ಯಾಚ್ ಆಗ್ತಾಯಿದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಈ ಮ್ಯಾಚ್ನ ನೋಡೋಕ್ಕೆ. ನೀವು ನೋಡಿ ಕ್ರಿಕೆಟ್ನ ಲೈವ್ ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ. ಧನ್ಯವಾದ.